ಹಾಗಿಲ್ಲೇ ಹಬ್ಬ ಭಾಳ ಮಜಾದಲ್ಲ. ಪಂಚಮಿ ಹಬ್ಬ ಜ್ಞಾನ ಹೇಗಿರ್ತದೆ, ಹೆಣ್ಣು ಮಕ್ಕಳಲ್ಲಿ ವಿಶೇಷವಾದ ವಿಚಾರಗಳ ಹೆಣ್ಣು ಮಕ್ಕಳಲ್ಲಿ ಇರುತ್ತಾವೆ. ಒಬ್ಬ ಏನು ಮಾಡಿದ ಅಂದ್ರೆ, ಹೆಂಡತಿ ಮದುವೆ ಹೊತ್ತಾಗಿ ಮದುವೆ ಆಗಿತ್ತು. ಹೆಂಡತಿ ಬಂದಿದ್ದಳು. ಹೆಂಡತಿ ಬಂದ ತಕ್ಷಣ ಬಂದ ಒಂದಿಷ್ಟು ದಿನ ಗಂಡನ ಮನೆಯೊಳಗೆ ಸಂತೋಷವಾಗಿ ಗಂಡನ ಕೂಡ ಕಾಲ ಕಳೆದ್ಲು. ಆಗ ಪಂಚಮಿ ಹಬ್ಬ ಬಂತು. ಆಕೆ ಗಂಡಗೆ ಹೇಳಿದಳು, ನೋಡು ದೊಡ್ಡ ಹಬ್ಬ ಅದ, ನಾಗರ ಪಂಚಮಿ ಅದ, ನಾನು 4 ದಿನ ತವರು ಮನೆಗೆ ಹೋಗ್ತೀನಿ ಅಂದು ಹೆಂಡತಿ ಗಂಡನಿಗೆ ಹೇಳಿದಳು. ಆಗವ ಅಂದ, ನಿನ್ನ ಬಿಟ್ಟು ಕ್ಷಣ ಇರಕ್ಕಾಗೋದಿಲ್ಲ, ನೀವು ಹೋದ್ರೆ ನಾ ಸತ್ತ ಹೋಗ್ತೀನಿ ಅಂದವ. ಹೆಂಡತಿ ಭಾಳ 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 ವಿದ್ವಾಂಸಳು, ಭಾಳ ತಿಳುವಳಿಕೆ ಉಳ್ಳವಳಿದ್ದಳು. ಯಾಕೆಂದ್ರು ಇಷ್ಟು ವರ್ಷ ನಿನ್ನ ಜೊತೆಗೆ ನಾನೇ ಇದ್ದೇನೆ ಅಂದಳಾಕೆ. ಬರೇ 2 ದಿನ ಹಬ್ಬಕ್ಕೆ, ಪಂಚಮಿ ಹಬ್ಬಕ್ಕೆ ಹೋಗಿ ಬರ್ತೀರಿ ಅಂದ್ರೆ ನಿನಗೆ ನನ್ನ ಬಿಟ್ಟಿರಾಕಾಗೋದಿಲ್ಲ ಅಂತ ಅಂದೆ. ಎಷ್ಟು ದಿನ ನೀನು ತಾಯಿ ತಂದೆ ಬಿಟ್ಟು ಹೊರಗೆ ಅಡ್ಡಾಡಿದೆ, ಅದು ನೆನಪದ ಅಂದಳಾಕೆ. ನೋಡು, ನಾನು 2 ದಿನ ಹಬ್ಬಕ್ಕೆ ಹೋಗವಳು ಮತ್ತೆ ಬರವಳು ಅಂದಳಾಕೆ. ಏನು ಒಂದಿಷ್ಟು ಶ್ರಾವಣ ಅಂತಿರ್ತದೆ, ಎಲ್ಲರ ಮಹಾತ್ಮರ 4 ವಾಣಿಗಳಿರ್ತಾವ, ಹೋಗಿ ಆಲಿಸೋದು, ಒಂದಿಷ್ಟು ಕೇಳೋದು, ಭಕ್ತಿ ಕಡೆ ನಡೆಯೋದನ್ನ ಕಲಿ ಅಂದಳಾಕೆ. ಇಲ್ಲೇ ಭಕ್ತಿಯ ನಡೆಯತಿ ಇರ್ತ. ಏನು ಹೇಳಿದಳು ಹೆಂಡತಿ, ಭಕ್ತಿ ಕಡೆ ಹೋಗೋದು, ಒಂದಿಷ್ಟು ಕೇಳೋದು ಅಂದಳು. ಅವ ಅಂದ, ಕ್ಷಣ ಬಿಟ್ಟು ನೀನು ಇರಾಕಾಗೋದಿಲ್ಲ, ನಾನಿನ ಹತ್ರನೇ ಇರಾಮ ಅಂದವ. ಹಾಗಾದ್ರೆ ಎಷ್ಟೊತ್ತು ಕೂಡ್ತಿ ಕೂಡ ಅಂದಳಾಕಿ. ಎಷ್ಟು ಹೊತ್ತು ಕೂಡ್ತಿ ಕೂಡ ಅಂದ ಬಳಿಕ ಅವ ವಿಚಾರ ಮಾಡಿದ, ಈಗೇನು ಹೋಗೋದಿಲ್ಲ ಅಂದವ. ಆತ ಒಂದಿಷ್ಟು ಹೊರಗೆ ಹೋದ ಬಳಿಕ ಆ ಹೆಣ್ಣು ಮಗಳ ತಂದೆ ಕರೆಯಾಕ ಬಂದಿದ್ದ. ಪಂಚಮಿಗೆ ಕರೆಯಾಕ ಬಂದಾಗ ಏನು ಮಾಡಿದ, ಹೊರಗೆ ಹೋದ ತಕ್ಷಣ ಆಕೆಲ್ಲ ರೆಡಿಯಾಗಿ ಬಾಸ್ಕೆಟ್ ತಗೊಂಡು ತಂದೆ ಜೊತೆಗೆ ತವರು ಮನೆಗೆ ಬಂದ ಬಳಿಕ ಅವ ಬಂದ. ಹೆಂಡತಿ ತವರ ಮನೆಗೆ ಬಂದಳು. ಇವ ಮನೆಗೆ ಬಂದ ನೋಡಿದ, ತಾಯಿನ ಕೇಳಿದ ಎಲ್ಲಿ ಹೋದಳು ಅಂತ. ಎಲ್ಲ ಮನೆಯೆಲ್ಲ ಹುಡುಕಿದ. ಅವರ ತಾಯಿ ಹೇಳಿದಳು, 2 ದಿನ ಹಬ್ಬಕ್ಕೆ ಹೋಗ್ಯಾಳ, ಯಾಕಿಷ್ಟ ಆತುರತೆ, ಯಾಕಿಷ್ಟ ಆಸೆ ಅಂದಳಕ್ಕೆ. ಆದರೂ ಆತನಿಗೆ ಅರಿವಾಗಿರಲಿಲ್ಲ. ಆ ಬಳಿಕವ ಏನು ಮಾಡಿದ, ಈಕೆ ತವರು ಮನೆಗೆ ಎಲ್ಲ ಬಂದು ಬಳಗ ಕೂಡಿತ್ತು. ಹಬ್ಬದ ವಿಚಾರ, ಏನು ಉಂಡೆ ತಿನ್ನುವುದು, ಜೋಕಾಲಿ ಆಡಾಕ ಹೋಗೋದು, ಏನ ಉಲ್ಲಾಸದ ಹಬ್ಬ, ಏನೇ ಎಲ್ಲ ಕೆಲಸ ಹಬ್ಬ ಮುಗಿಸಿಕೊಂಡು ಮನೆಗೆ ಬರ್ತಿದ್ಳು. ಬಂದಿವ ಯಾರೋ ಆತ ಬಂದ. ಆಕೆ ಅಂದಳು, ನಾ ಬರುದ ಇವತ್ತ ಬಂದೇನೆ, ಮತ್ತೆ ಆಕಿಲ್ಲಿ ಬಂದಿ ಅಂತ ಕೇಳಿದಳು. ನಾಳೆ 2 ದಿನ ಬಿಟ್ಟು ಬರ್ತಿದ್ದೆ ಅಂದಳು. ಅವ ಅಂದ, ಏನು ನಿನ್ನ ಮುಖ ನೋಡಲಾರ ಎಷ್ಟೊತ್ತಾತಂದವ, ಹೆಂಗಿರಬೇಕು ಮನುಷ್ಯ ನಾವು. ಆಗ ಆಕೆ ಹೇಳಿದಳು, ಯಾಕೆ ಅಂದಳು. ಒಂದು ಉದಾಹರಣೆ ಕೊಟ್ಲ ಹೆಣ್ಣು ಮಗಳು. ಇಲ್ಲೊಂದು ಹೂವು ಅದ, ಇಷ್ಟು ಸುಂದರವಾಗಿ ಹೂವು ಅರಳಿದ, ಇದು ಯಾರಿಗಾಗಿ ಅರಳೈತಿ ಅಂದಳಕ್ಕೆ. ಇದು ಯಾರಿಗಾಗಿ ಅರಳಿದ? ಅವ ಅಂದ, ನಮಗಾಗಿ ಅರಳೈತಿ ಅಂದವ. ಆಕೆ ಹೇಳಿದಳು, ಇಷ್ಟು ಸುಂದರವಾದ ಹೂವನ್ನ ನಾನು ಪ್ರೇಮಿಸಿದೆ. ಪ್ರೇಮ ಅಂದ್ರೆ ಸ್ವರ್ಗ. ಪ್ರೇಮಿಸಿದೆ, ಆ ಬಳಿಕ ಅದರ ಹತ್ರ ಹೋದೆ, ಪ್ರೀತಿಸಿದೆ. ಆ ಬಳಿಕ ಒಂದಿಷ್ಟು ಅದನ್ನು ಮುಟ್ಟಿದೆ, ಕೈ ವಾಸನಾ ಬಂತು. ಆಗ ಹರಿಬೇಕಂತ ವಿಚಾರ ಮಾಡಿದೆ. ಹೂವ ಹೇಳಿತು, ನನಗೆ ಹೂವ ಹೇಳಿತು ಅಂದಳಕ್ಕೆ. ಏನು ಹೇಳಿತು ಅಂದವ. ಹೂವ ಏನು ಹೇಳಿತು ಆ ಹೆಣ್ಣು ಮಗಳಿಗೆ ಅಂದ್ರೆ, ನೀನು ಎಲ್ಲಿವರೆಗೆ ನನ್ನ ಹಿಡಿತೀಯ ಅಂತ ಕೇಳಿತು ಹೂವ ಅಂದಳಕ್ಕೆ.
ಹೂವ ಹೆಣ್ಣು ಮಗಳನ್ನ ಪ್ರಶ್ನೆ ಮಾಡಿತು, ನೀ ನನ್ನ ಎಲ್ಲಿವರೆಗೆ ಹಿಡಿತಿ ಅಂತ ಹೂವ ಕೇಳಿತು. ಅದಕ್ಕೆ ನನಗೆ ಉತ್ತರ ಸಿಗಲಿಲ್ಲ, ನನಗೆ ಹೇಳಕ್ಕಾಗಲಿಲ್ಲ ಅಂದಳಕ್ಕೆ ಗಂಡನಿಗೆ ಹೇಳುತ್ತಿದ್ದು ಹಿಂಗೆ ಅದರ ಉದಾಹರಣೆಗಳನ್ನ. ಆಗ ಹೂವ ಹೇಳಿತು, ನೀನು ಕಾಯಂ ಹಿಡೇಕಿ ಅಲ್ಲ ಅಂತ ತಿಳಿದ ನಾನು ಅರಳೀನಿ ಅಂತದು ಹೂವ. ಯಾರು ನಮ್ಮನ್ನ ಕೊನೆವರೆಗೆ ಯಾರು ಹಿಡೀತಾರೆ? ಅದಕ್ಕೆ ಹೂವ ಹೇಳಿತು, ನೀನು ಕಾಯಂ ಹಿಡೇಕಿ ಅಲ್ಲಂತ ನಾ ತಿಳಿದರಳಿನಿ, ಬಾಡಿದ ತಕ್ಷಣ ಮತ್ತು ನನ್ನ ಬಿಸಾಕ್ತಾರೆ, ಅದಕ್ಕಿದು ಶಾಶ್ವತ ಅಲ್ಲ ಅಂತ ತಿಳಿದ ನನ್ನಂದ ಪ್ರೇಮಿಸು, ಪ್ರೀತಿಸು, ಅನುಭವಿಸು ಅಂತ ಹೇಳಿತು ಅಂದಳಕ್ಕೆ ಹೂವ. ಆದ್ರೆ ಅವಾಗ ಅರಿವಾಗಲಿಲ್ಲ, ಬರೇ ಹೆಂಡತಿಯ ಮೇಲಿನ ಮೋಹ. ಆಗ ಹೆಂಡತಿ ಹೇಳಿದ್ರು, ಊರಿಗೆ ಹೋಗೋಣ ಬರ್ತೀನಿ ಅಂದ. ನನಗೆ ಈಜು ಆಸೆ ಆಗೈತಿ ಅಂದವ. ಆಕೆಗೆ ಅನಿಸ್ತು, ಈಜಬೇಕಾದ್ರೆ ವಿಶಾಲವಾದ ಸಮುದ್ರ ನೋಡೋದು, ಅಲ್ಲಿ ಈಸುವುದು ಅಂದಳಕ್ಕೆ. ಬಹಳ ಮಜಾ ಅದ, ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಈಜು ಆಸೆ ಆದ್ರೆ ಎಲ್ಲಿ ಹೋಗಿ ಈಜಬೇಕು ಅಂದ್ರೆ ವಿಶಾಲವಾದ ಸಮುದ್ರ, ಆ ಸಮುದ್ರದೊಳಗೆ ಈಜಿ ತೋರಿಸೋ, ಆ ಬಳಿಕ ನೀ ನನ್ನ ಪತಿ ಅಂತ ಗುರುತಾಗ್ತದೆ, ಎಲ್ಲಿವರೆಗೆ ನನ್ನ ಹಿಡಿತೀಯ ಅಂತ ಗುರುತಾಗ್ತದ ಅಂದು. ಆಯ್ತು ಅಂದ. ಹೆಂಡತಿಯ ಮೇಲಿನ ಮೋಹ, ಏನು ಹೂವಿನ ಮೇಲಿನ ಮೋಹ, ಹಿಂಗರಳೆದ ಹೊಸ ಹೂವಾದ. ಏನು ಹುಡುಗ ಬಹಳ ಹೆಂಡತಿಗೆ ಕಿವಿ ಕೊಟ್ಟ, ನಡೆ ಹೋಗೋದು ಸಮುದ್ರಕ್ಕಂದ. ಏನು ಮರುದೂಸು ಗಾಡಿ ಹತ್ತೆ ಬಿಟ್ರು, ಗಾಡಿ ಮಾಡಿದ್ರು. ಹೆಂಡತಿ ಬಹಳ ಶಾಣೆ ಆಯ್ತು ಹೆಣ್ಣು ಮಗಳು. ಏನ ಇಬ್ಬರು ಸೇರಿ ಗಾಡಿ, ಇವಾಗ ಕಾರ್ ಅದಾವ, ಅವಾಗ ಏನೇನು ಇದ್ದು ಬಸ್ಸು ಏನೇನು ಹೋಗ್ತಿದ್ರು, ಹೆಂಗೋ ಹೋಗ್ತಿದ್ರು. ಇದು ಈಗ ನಡೀತದೆ ಹಿಂಗೆ ಹೇಳೋದು. ಹೆಂಡತಿ ಹುಡುಗನನ್ನ ಕರ್ಕೊಂಡು ಇಬ್ಬರು ಸೇರಿ ಗಾಡಿ ತಗೊಂಡು ಹೋದ್ರು ದೊಡ್ಡ ಸಾಗರ. ಸಾಗರ ಅಂದ್ರೆ ಸಮುದ್ರ. ಏನ ಸಮುದ್ರದ ಸಮೀಪ ಹೋದ್ರು, ಹೋಗಿ ಗಾಡಿ ನಿಲ್ಲಿಸಿ ಹೇಳಿದ್ರು, ಹೆಂಡತಿ ಹೇಳಿದಳು, ಇದು ವಿಶಾಲವಾದ ಸಮುದ್ರ ಅದ, ಇಲ್ಲಿ ಈಸಿ ತೋರಿಸು ನೋಡೋಣ ಅಂದಳು. ಇಲ್ಲಿ ಈಜೇನೆ ತೋರಿಸು ಅಂದ್ರೆ ನಿಂದೆಲ್ಲ ನನಗೆ ಗುರುತಾಗ್ತದ ಅಂದಳಕ್ಕೆ. ಹುಡುಗ ಹೆಂಡತಿಯ ಪ್ರೇಮಕ್ಕಾಗಿ ಪ್ರೀತಿಗೆ ಮಗ್ನನಾಗಿದ್ದ. ಏನು ಹಿಂಗ ಮೈಮ್ಯಾಗಿನ ಬಟ್ಟೆ ಎಲ್ಲ ಬಿಚ್ಚಿ ದಂಡೆಗಿಟ್ಟ. ಏನು ನಿನಕ್ಕಿಂತ ಹೆಚ್ಚಿನದ ನೋಡಿ ಹೆಂಗ ಈಸ್ತೀನಿ ಅಂದ. ಏನ ಎಲ್ಲ ಬಟ್ಟೆ ಕಳೆದ ಸೊಣ್ಣದ ಮೇಲೆ ಈಸಾಕತ್ತಿದ. ಸಮುದ್ರದೊಳಗೆ ಹಂಗ ಈಸ್ತಾ ಹೊರಗೆ ಹೋದ. ಏನು ಹೋದ, ಬಹಳ ಇಲ್ಲಿಂದ ದಂಡಿ ತನ ಹೋದ. ಆ ರೋಡ್ ಬರುತ್ತದ, ಅಲ್ಲಿ ತನ ಹೋದ. ಆಕಿ ಕೂಗಿದಳು, ನಾನು ಕೂಗಿದ್ದು ನಿನಗೆ ಕೇಳಿಸ್ತದನ ಅಂತ ಕೇಳಿದಳು. ಅವಾಗ ಅಂದ, ಸ್ವಲ್ಪ ಕೇಳಿಸ್ತದ ಅಂದ. ಹಾಗಾದರೆ ಇನ್ನೊಂದಿಷ್ಟು ಅಲ್ಲೇ ನಿಂದ್ರು ಅಂದಳಕ್ಕೆ ಹೆಂಗ ನಿಲ್ತಾನ ನೀರೊಳಗೆ? ಈತ ಈಸ್ತಾ ಇದ್ದ. ಆಕೆ ಪ್ರಶ್ನೆ ಮಾಡಿದಳು, ಹೆಂಗ ಪ್ರಶ್ನೆ ಅಲ್ಲ ಅಂದಳಕ್ಕೆ, ನನ್ನ ಮೇಲಿನ ಮೋಹ, ನನ್ನ ಮೇಲಿನ ಪ್ರೇಮ ಹೇಗೆ ನಿನಗೆ ಅನುಭವಿಸಬೇಕಂತ ಬಂದೆಯಲ್ಲ, ಇಲ್ಲಿನೇ ಅನುಭವಿಸು. ಆದ್ರೆ ಪ್ರಶ್ನೆಗಳಿಗೆ ಉತ್ತರ ಹೇಳು ಅಂದಳಕ್ಕೆ. ಬಹಳ ಶಾಣೆ ಹೆಣ್ಣು ಮಗಳು. ಈಗ ಹಂಗಿಲ್ಲ. ಈಗ ಹೆಣ್ಮಕ್ಳು ಇನ್ನೂ ಎಂಗೇಜ್ಮೆಂಟ್ ಆಗಿರಂಗಿಲ್ಲ, ಇನ್ನೂ ಗಟ್ಟೆ ಮಾಡಿರಂಗಿಲ್ಲ, ನೋಡಿ ಬಂದ್ರೆ ಮೊಬೈಲ್ ಕೊಡಿಸು. ಇದು ಈಗ ಬೇರೆ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಹೆಂಗೆ ಇರಬೇಕು ಅಂದ್ರೆ, ಹೆಣ್ಣು ಮಕ್ಕಳ ವಿಚಾರ ಎಷ್ಟು ಮಸ್ತ್ ಇಲ್ಲಿ. ಹಾಗಾಗಿ ಕೇಳಿದಳಲ್ಲಿ, ಏನಂದವ? ಪ್ರಶ್ನೆ ಹೇಳು, ಏನಂದ? ಹೌದು, ಬಹಳ ಪ್ರೇಮದಿಂದ ನನಗೋಸ್ಕರ ಈಸಿದೆ, ಅಷ್ಟು ದೂರ ಹೋದೆ, ಆದ್ರೆ ಸಮುದ್ರ ಆಳೆಷ್ಟದ ಅಂತ ಕೇಳಿದಳು. ಅವ ಅಂದ, ಸಮುದ್ರದ ಆಳ ಎಷ್ಟದ ಅಂದ ಬಳಿಕ ಮೂಗು ಹಿಡ್ಕೊಂಡು ಹಿಂಗ ನೀರೊಳಗೆ ಒಳಗೆ ಹೋದ, ಆಳ ಸಿಗಲಿಲ್ಲ.
ಏನದರ ಆಳ ಸಿಗಲಿಲ್ಲಲ್ಲ. ಆ ಬಳಿಕವ ಏನು ಮಾಡಿದ, ಮತ್ತು ಮೇಲೆ ಬಂದ ಹೆಂಡತಿ ಕೇಳಿದ್ರು ಎಷ್ಟದ ಆಳ ಅಂದ್ರು. ಅವ ಅಂದ ಎಲ್ಲಿ ಹೋದ್ರು ಅದರ ಆಳ ಸಿಗ್ತಾ ಇಲ್ಲ ಅಂದವ. ಹೋಗ್ಲಿ ಬಿಡು ಅಂದ್ರು. ಅದು ಬಹಳ ಮಜಾ ಅದ, ಹೋಗ್ಲಿ ಬಿಡು ಅಂದಳು. ಆ ಬಳಿಕ ಅಗಲೆಷ್ಟದ ಅಂದಳಕಿ. ಸಮುದ್ರದ ಅಗಲೆಷ್ಟದ ಅಂತ ಕೇಳಿದಳು. ಹುಡುಗ ಏನು ಮಾಡ್ತಿದ್ದ, ಈಸ್ತಾನ ಕೈ ಕೆಲಸ ಮಾಡ್ತದೆ, ಕಾಲುಗಳ ಕೆಲಸ ಮಾಡುತ್ತವ. ಹೆಂಡತಿ ಪ್ರಶ್ನೆಗೆ ಉತ್ತರಿಲ್ಲ. ಅತ್ತ ನೋಡಿದ್ರು ನೀರದ, ಇತ್ತ ನೋಡಿದ್ರು ನೀರದ, ಸುತ್ತ ಆ ಕಡೆ ಈ ಕಡೆ ನೋಡಿದ್ರ ಬರೇ ನೀರದ. ಅವ ಅಂದ ಇದನ್ನ ಹೆಂಗ ಅಳತಿ ಮಾಡೋದು ಅಂದ. ಅಗಲ ಅಂದ್ರೆ ಹೆಂಗ ಗುರುತಾಗ್ತದೆ, ಗುರುತಾಗೋದಿಲ್ಲ. ಅಗಲು ಗುರುತಾಗಲಿಲ್ಲ ಅಂದವ ಹೆಂಗ ಮಾಡೋದು ಅಂದ. ಗುರುತಿಸೋದು ಹೆಂಗ ಅಂದ. ಆಕೆ ಹೇಳಿದಳು ಹೋಗ್ಲಿ ಬಿಡು ಅಂದಳು. ಅದು ನಿನಗ ಗುರುತಿಲ್ಲ ಅಂದ್ರ ಬಿಡು, ಆದರೆ ಇನ್ನೊಂದು ಪ್ರಶ್ನೆ ಅದ ಅಂದಳು ಹೆಂಡತಿ. ಏನು ಅಂದವ, ಎದುರಿಗೆ ಬರೋ ತೆರೆಗಳೆಷ್ಟದಾವ ಅಂದಳಕ್ಕೆ. ಬಾ ಮಸ್ತ್ ಇಲ್ಲಿ ಸಮುದ್ರದಾಗ ಏನು ತೆರೆಗಳು ಬರ್ತಾವಲ್ಲ ಅವು ಎಷ್ಟದಾವ ಅಂತ ಕೇಳಿದಳು. ಇವ ಹೆಂಡತಿ ಮೇಲಿನ ಪ್ರೇಮಕ್ಕ ಮಗ್ನನಾಗಿ ತೆರೆಗಳ ಎಣಸಾಕತ್ತಿದ. ಏನು ಮಾಡ್ತಿದ್ದಲ್ಲೇ ಈದುತ್ತಾ ಇದಾನ. ಕಾಲ ಕೆಲಸ ಕೈ ಕೆಲಸ ಮಾಡುತ್ತಾವ, ಆದರೆ ತೆರೆಗಳನ್ನು ಎಣಿಸ್ಲಾಕತ್ತಿದ. ಏನು ಹಾಗ ಎಣಿಸ್ತಿದ್ದ. ಭಾಳ ಎಣಿಸಿದ. ಆಕೆ ಹೇಳಿದ್ರು ಎಷ್ಟದಾವ, ಏನು ಲೆಕ್ಕ ಹತ್ತುವಲ್ವ ಅಂದ. ಹೌದು ಅಂದ್ರೆ ಆಕಿ ಭಾಳ ಶಾಣೆ ಇಲ್ಲೇನು ಹೆಣ್ಣು ಮಗಳು. ಹಬ್ಬ ಹಿಂಗದ, ಪಂಚಮಿ ಹಬ್ಬ ಹಿಂಗ ಮಾಡಿತ್ತು ಅವನ. ಏನು ಹುಡುಗ ಅಂದ, ಆಳ ಗುರುತಿಲ್ಲ, ಅಗಲ ಗುರುತಿಲ್ಲ, ಆ ಬಳಿಕ ಎದುರಿಗೆ ಬರೋ ತೆರೆಗಳ ಗುರುತಿಲ್ಲ ಅಂತ ಹೇಳಿದೆಯಲ್ಲ. ಅಷ್ಟು ದೂರ ಹೋದಿ, ಇನ್ನು ಅಲ್ಲಿಂದ ನನ್ನ ಹತ್ರ ನಿನಗೆ ಬರಾಕ ಆಕೈತಿ ಅಂತ ಕೇಳಿದ್ರು. ಭಾಳ ಮಸ್ತ್ ಅದ ಇದು, ವಿಚಾರ ಮಾಡಿದರೆ ಪುಸ್ತಕದಾಗಿಲ್ಲ ಇವು. ಅವಾಗಂದ ಅಲ್ಲ ಅಂದವ, ಕಾಲು ಸೋತಾವ, ಕೈ ಸೋತಾವ, ಇನ್ನು ದಂಡಿಗೆ ನಿನ್ನ ಹತ್ರ ಬರಾಕ ಆಗೋದಿಲ್ಲ, ನಾ ಏನು ಮಾಡ್ಲಿ ಅಂದ. ಆಕೆ ಹೇಳಿದಳು ಅಲ್ಲೇ ಮುಳುಗಿ ಸಾಯ ಅಂದ. ಅರ್ಥ ಆತಲ್ಲ. ಈಸಿ ನಾದನಕೊಂಡು ಶಂಭೋ ಬರವಲ್ಲದು ಅಚಿದಂಡೆ ಸನಿಹಾಕ. ಇಚಿದಂಡ್ಯಾಗೈತಿ ಬಾಳ ಗದ್ದಲ, ಅಚಿದಂಡ್ಯಾಗೈತಿ ಬಾಳ ಹುದಲ, ಬರಬಾರದಿತ್ತ ನಾ ಮೊದಲ. ಎಷ್ಟು ಮಜಾ ಇಲ್ಲಿ. ಹೆಂಡತಿ ಪ್ರಶ್ನೆಗೆ ಉತ್ತರ ಇಲ್ಲ ಅಂದ ಬಳಿಕ ಅವನಿಗೆ ಗುರುತಾಗ್ಲಿಲ್ಲ. ಈಜೋ ಕೆಲಸ ಅಂದ್ರ ಹಿಂಗಿರ್ತದೆ. ಆಕೆ ಹೇಳಿದಳು ಎದುರಿಗೆ ಬರೋ ತೆರೆಗಳಂದ್ರೆ ಏನು ಅಂದ್ರೆ ಜೀವನದಲ್ಲಿ ಏನು ಕಷ್ಟಗಳು ಬರ್ತಾವಲ್ಲ ಅವನಿಗೆ ಎಣಿಸಬಾರದು. ದುಃಖಗಳನ್ನ ಅನುಭವಿಸೋದು, ಸುಖಗಳನ್ನ ತಿರಸ್ಕರಿಸೋದು ಒಂದಳಕ್ಕೆ. ಕಷ್ಟಗಳು ಯಾರಿಗಿಲ್ಲ, ಎಲ್ಲರಿಗೂ ಕಷ್ಟಗಳು ಬರ್ತಾವ. ಸಂಸಾರ ಅಂದ್ರೆ ಈ ಕಷ್ಟಗಳ ಬರೋವ. ಅವನನ್ನ ನೀನು ಎದುರಿಸಾಕಾತೆ ಆಗಲಿಲ್ಲ. ಆಳ ಸಂಸಾರದ ಆಳ ಯಾರಿಗಾರ ಗುರುತಾಕೈತೇನ ಹುಚ್ಚಿ ಅಂದಳಕ್ಕೆ. ಅದು ಗುರುತಾಗೋದಿಲ್ಲ. ಅಗಲ ನಮ್ಮವ್ರಲ್ಲಿದಾರ, ಅಲ್ಲಿ ಬಳಗದ, ಇಲ್ಲಿ ಬಂದದ, ಇವರೆಲ್ಲ ನಮ್ಮವ್ರಂದ್ರೆ ಏನು ಬರ್ತಾರೇನ ನಾಳೆ ನಮ್ಮ ಜೊತೆಗೆ ಯಾರೂ ಬರೋವ್ರಲ್ಲ ಅಂತ ತಿಳಿದ ನೀನು ಜೀವನ ಮಾಡಿದಿ ಅಂದ್ರೆ ನೀನು ನಿಜವಾಗಲೂ ಪತಿಯಾಗ್ತೀಯ ಅಂದಳು. ಮತ್ತು ಇವು ಯಾವೂ ಗುರುತಿಲ್ಲ ಅಂದ ಬಳಿಕ ಹೆಂಗೆ ಜೀವನ ಸಾಗಿಸ್ತೆ? ಅದಕ್ಕೆ ನಾ 4 ದಿನ ಹಬ್ಬಕ್ಕೆ ಬಂದೇನೆ. ನೀನು ಈಜುವುದಾಗಿತ್ತು ಅಂದ್ರೆ ಜ್ಞಾನದಲ್ಲಿ ಈಜು, ಗುರುಗಳ 4 ವಾಣಿಗಳನ್ನು ಆಲಿಸಿದ್ರೆ ಪಾರಾಗ್ತೀಯ ಅಂತ ಹೆಂಡತೆ ಗಂಡನಿಗೆ ಉಪದೇಶ ಮಾಡಿದರು. ಹಾಗೆ ಶ್ರಾವಣ ಮಾಸದ ಹಬ್ಬ ಆ ಹುಡುಗನನ್ನ ಏನು ಮಾಡಿತ್ತು ಅಂದ್ರೆ ಪರಿವರ್ತನ ಆದ. ಯಾರಿಂದ? ಹೆಂಡತಿಯಿಂದ. ಇಲ್ಲಿ ಗುರುಗಳು ಅವರೇ ಆಗಬೇಕು ಇವರಾಗಬೇಕಂತಲ್ಲ. ಹೆಂಡತಿ ನೀವು ಅನ್ನೋದಿಲ್ಲ ಏನು? ನಾ ತಂದ ನಾಯಿ ಯಾರಿಗಂತೀರಿ?
ಹೆಂಡತಿಗೆ ನಾ ತಂದ ನಾಯಿ ಹೆಂಗಿರಂತೀರಿ ನೀವು ಪಾಪ ಹೆಂಡ ಮಕ್ಕಳೇ ಅನ್ನೋದಿಲ್ಲ. ಮತ್ತು ನಾ ಎಷ್ಟು ನಿಯತ್ತದ ಅಂತ ನಿಮಗೆ ಗುರುತಿಲ್ಲ. ಅದಕ್ಕೆ ಹೆಂಡತಿ ಯಾರ ಮುಂದಿರ್ತಾರ ಸುತ್ತ ಹಾಕುವಾಗ ಗಂಡ ಮುಂದ, ಹೆಂಡತಿ ಹಿಂದಿಂದ. ಅದಕ್ಕೆ ಹೇಳಿದಳು, ನಿನ್ನ ಆರ ಬಾರ ಎಲ್ಲ ನಾನು ಹೊರತೀನಿ, ಅದಕ್ಕೆ ನಾನು ಹಿಂದದೀನಿ, ನಾನೇ ಗುರು ಅಂದೊಳಕ್ಕೆ. ಗುರು ಯಾವತ್ತು ಹಿಂದದಾನಂತಿರಿಲ್ಲ. ಹಂಗ ಹೆಣ್ಣು ಮಕ್ಕಳನ್ನ ಕೇವಲವಾಗಿ ನೋಡುವ.